ಇನ್ನು ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಎರಡೂ ಪಕ್ಷಗಳ ನಡುವೆ ಹಗ್ಗಜಗ್ಗಾಟ ಆಗ್ತಾ ಇದೆ. ಇನ್ನು ಎಂಎಲ್ಸಿ ಸಿಟಿ ರವಿ ಅವರು ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟು ಬಿಟ್ಟಿದ್ದಾರೆ. ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೂ ಏನು ಸಂಬಂಧ ಅಂತ ಪ್ರಶ್ನೆ ಕೇಳಿದ್ರು. ಮುಲ್ಲಾಗಳ ಎದೆಯನ್ನು ಸೀಳಿದ್ರೆ 3 ಅಕ್ಷರ ಇರೋದಿಲ್ಲ ಅಂತೆ. ಇದು ಸಿಟಿ ರವಿ ಅವರು ಮಾತಿದ್ದು. ಅಂತವರು ಬಂದು ನೀಟ್ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಏನರ್ಥ? ಎಂತ ಪ್ರಶ್ನೆ ಮಾಡುವುದರ ಮೂಲಕ ವಿವಾದವನ್ನು ಮೈಮೇಲೆ ಹಾಕೊಂಡಿದ್ದಾರೆ. ಏನೇನಂದ್ರು ಸಿಟಿ ರವಿ ಅವರ ಬಾಯಲ್ಲಿ ಅದನ್ನು ಕೇಳೋಣ. ನಾನು ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ ಎದೆ ಹೇಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ. ನೀನು ನೀಟ್ ಬಗ್ಗೆ ಮಾತಾಡ್ತೀಯ. ಇನ್ನ CAಗೆ NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? CAA ವಿರೋಧಿಗಳು, ತುಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತಾಡ್ತಾರೆ. ತುಕಡೆ ಗ್ಯಾಂಗ್ಗಳು ಯಾರು ಅಂತ ಗೊತ್ತಿದೆಯಾ ನಿಮ್ಗೆ? ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತ ಘೋಷಣೆ ಕೂಗಿದಂತ ತುಕಡೆ ಗ್ಯಾಂಗ್ಗಳು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ. NTA, ಧರ್ಮೇಂದ್ರ ಪ್ರಧಾನ್ ಅವರು, ಕೇಂದ್ರ ಸರ್ಕಾರ, ಪರೀಕ್ಷೆ ಅಕ್ರಮ, ಈ ಪದಗಳನ್ನು ಕೇಳಿಸ್ಕೊಳ್ಬೇಕು ಅಂತ ವಿದ್ಯಾರ್ಥಿಗಳು ಇರ್ತಾ ಇದ್ರೆ ಇಲ್ಲಿ ಪದ ಬಳಕೆಗಳೇ ಬೇರೆ ಆಗ್ತಿದೆ. ಯಾರ ಎದೆ ಸೀಳಿ ಸಿಟಿ ರವಿಯವರು ಹೋಗಿ ನೋಡಿದಾರೇನೋ ಗೊತ್ತಿಲ್ಲ, ಆದ್ರೆ 3 ಅಕ್ಷರ ಇಲ್ಲ ಅಂತಿದ್ದಾರೆ. ಸರ್, ವಿಷಯಾಂತರ ಇಷ್ಟು ಈಸಿಯಾಗಿ ಆಗ್ಬಿಡುತ್ತಾ ಅಂತ? ಈಗ ಮುಲ್ಲಾ ಅಂದ್ರೆ ಅದೇನೋ ಅರೇಬಿಕ್ ಪದದಿಂದ ಏನೋ ಬಂದಿದೆ, ಮೌಲಾ ಅನ್ನೋದ್ರಿಂದ ಅದೇನೋ ಮುಲ್ಲಾ ಅಂತ ಬಂದಿದೆ. ಮುಲ್ಲಾ ಅಂತ ಹೇಳಿದ್ರೆ ಈ ಇಸ್ಲಾಮಿಕ್ ಲೆಕ್ಕಾಚಾರಕ್ಕೆ ಹೋದ್ರೆ ಇಸ್ಲಾಮಿಕ್ ಧಾರ್ಮಿಕ ಬೋಧಕ, ಆಮೇಲೆ ಮಸೀದಿನ ನೋಡ್ಕೊಂಡು ಹೋಗುವಂಥವನು, ವಿದ್ಯಾವಂತ ಧಾರ್ಮಿಕ ಪುರುಷ ಅಂತಾನು ಹೇಳ್ಬೋದು. ಇವ್ರು ಹೇಳೋದಕ್ಕೂ ಅದಕ್ಕೂ ತಾಳೆನೇ ಆಗಲ್ಲ. ಧಾರ್ಮಿಕ ವಿಚಾರದಲ್ಲಿ ಬಂದ್ರೆ ಮುಸಲ್ಮಾನರು ಬಂದು ನಿಂತ್ಕೊಂಡು ಹೇಳ್ಬೋದು, ನೀವು ಹೇಳ್ತಾ ಇರೋದ್ರಲ್ಲಿ ವಿದ್ಯಾವಂತಿಕೆ ಇದೆ ಅಂತ. ಮುಲ್ಲಾ ಅಂತಂದ್ರೆ ಮುಲ್ಲಾ ಅಂತ ಏನು ಯಾರಿಗೆ ನಾವು ಸಂಬೋಧಿಸ್ತೀವೋ ಆತ ಧಾರ್ಮಿಕ ವಿದ್ಯಾವಂತ ಪುರುಷ ಅಂತಾನೆ ಬರುತ್ತೆ. ಆ ವಿಚಾರದಲ್ಲೇನೆ ಇರುವಂತದ್ದು. ಆದ್ರೆ ಇಲ್ಲಿ ಸಿಟಿ ರವಿ ಅವರು ವಿಷಯಾಂತರ ಮಾಡೋದಕ್ಕೆ ಪ್ರಯತ್ನ ಪಡಬಾರ್ದಾಗಿತ್ತು. ಯಾವ ಸಂದರ್ಭಕ್ಕೆ ಏನು ಮಾತಾಡಬೇಕು, ಸಮಯೋಚಿತವಾಗಿ ಮಾತನಾಡೋದು ರಾಜಕಾರಣಿಗಳಿಗೆ ಬೇಕಿತ್ತು. ಹೌದು, ಅದರಲ್ಲೂ ವಿಶೇಷವಾಗಿ ನಿಮಗೆ ಬೇಕು. ನೀವು ಒಂದು ಸಮುದಾಯವನ್ನ ಹೆಚ್ಚು ಕಡಿಮೆ ನೀವು ತಗೊಂಡ್ ಬರ್ತೀರಿ ಮುಂದಕ್ಕೆ. ಯಾವುದೇ ವಿಚಾರದಲ್ಲಿದ್ರೂ ಕೂಡ ಹಿಂದೂ ಸಮುದಾಯದ ಲೆಕ್ಕಾಚಾರದಲ್ಲೇ ಅದೇ ನೆಲಗಟ್ಟಲೆ ನೀವು ಮಾತಾಡುವಂಥವ್ರು. ಹಂಗಂತ ಮುಸಲ್ಮಾನ್ ಸಮುದಾಯವನ್ನ ಏಕಾಏಕಿ ಯಾವುದೋ ವಿಚಾರಕ್ಕೆ ಎಳತರೋದು ತಪ್ಪು ಅಂತ. ಹಿಂದುತ್ವದ ವಿಚಾರದಲ್ಲಿ ಏನಾದ್ರೂ ಯಾರಾದ್ರೂ ಮಾತಾಡಿದ್ರೆ ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡೋಣ. ಅದು ಹಿಂದೂ ಆಗಿರ್ಲಿ ಮುಸಲ್ಮಾನ ಆಗಿರ್ಲಿ, ಆ ವ್ಯಕ್ತಿಯನ್ನ ಮಾತ್ರ ಟಾರ್ಗೆಟ್ ಮಾಡೋಣ. ಯಾವುದೇ ಸಮುದಾಯ ಅವನಿಗೆ ಹೇಳ್ಕೊಟ್ಟಿಲ್ಲ. ಇದೇ ಯಾವುದೋ ಮುಲ್ಲಾ ವಿಚಾರದಲ್ಲಿ ಇಲ್ಲಿ ಬಂದು ಯಾರೋ ಒಬ್ಬರು ಮುಸಲ್ಮಾನವನ್ ಬಂದ್ಬಿಟ್ಟು ಯಾರೋ ಮಾತಾಡಿದಿದ್ರೆ, ಅಲ್ಲಿ ಯಾವುದೋ ಒಬ್ಬ ಮಹಿಳೆ ಬಂದ್ಬಿಟ್ಟು ಅಲ್ಲಾಹವೇ ಏಕೈಕ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾತಾಡಿದ್ರು. ನಮ್ಮನ್ನು ಸೇರಿಸಿ ಎಲ್ಲರೂ ಸೇರಿಸಿ ಹೋಗಿದ್ಬಿಟ್ರು. ಆ ವೇದಿಕೆ ಬರ್ತಾ ಇರೋದು ನೀಟ್ ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯದ ವಿರುದ್ಧ ಪ್ರತಿಭಟನೆಗೋಸ್ಕರ ಅದಿರುವ ವೇದಿಕೆ. ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಿ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ ಬರಬೇಡಿ, ನಿಮ್ಮ ಮತವನ್ನು ಕೂಡ ಅಲ್ಲಿ ತರಬೇಡಿ, ನಿಮ್ಮ ಧರ್ಮವನ್ನು ಅಲ್ಲಿ ತರಬೇಡಿ ಅನ್ನುವಂಥದ್ದನ್ನ ಇಡೀ ದೇಶಾದ್ಯಂತ ಎಲ್ಲರೂ ಹೋದ್ರು. ಅದೇ ನಿಟ್ಟಲ್ಲಿ ಇವತ್ತು ಸಿಟಿ ರವಿ ಅವರಿಗೂ ಇವತ್ತು ಎಲ್ಲರೂ ಅದನ್ನೇ ಹೇಳ್ತಾ ಇರೋದು. ನೀವು ಹೇಳಬೇಕಾಗಿರೋದು ಏನಾದರೂ ನಿಮ್ಮಲ್ಲ ಶಕ್ತಿ ಇದ್ರೆ ಮೋದಿಯವರ ಗಮನಕ್ಕೆ ನೀಟ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಆ ನಿಟ್ಟಲ್ಲಿ ಹೋಗಿ ಮಾತಾಡೋದಕ್ಕೆ ಏನಾದ್ರೂ ಅವಕಾಶ ಸಿಕ್ಕರೆ, ಇಲ್ಲಿರೋರು ಯಾರಿಗೂ ಮೂಳೆ ಇಲ್ಲ. ಇವ್ರು ಯಾರಿಗೂ ಅಲ್ಲೋಗಿ ಬಾಲ ಬಡಿಬೇಕು ಬಿಟ್ರೆ ಇವರು ಮೋದಿಯವ್ರ ಮುಂದೆ ಹೋಗಿ ನಿಂತ್ಕೊಂಡು ಸ್ವಾಮಿ ಈ ರೀತಿ ಆಗಿದೆಯಲ್ಲ ಏನು ಅಂತ ಕೇಳೋದಕ್ಕೆ ಇವ್ರಿಗೆ ಆಗೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ KPSC ಹಗರಣ ಬಗ್ಗೆ ಕೇಳೋದಕ್ಕೆ ನೈತಿಕತೆ ಇಲ್ಲ. ಯಾಕಂತಂದ್ರೆ ಅಲ್ಲಿ ಹಗರಣ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಏನೇ ಆದ್ರೂ ಒಂದು ಸರ್ಕಾರದ ಅಡಿಯಲ್ಲೇ ಬರೋ ಸಂಸ್ಥೆಗಳಾಗಿರೋದ್ರಿಂದ ಅದು ಕೇಳುವ ನೈತಿಕತೆ ಕಳ್ಕೊಂಡ್ಬಿಡ್ತಾರೆ. ಯಾರೋ 4 ಜನ ನಿಂತ್ಕೊಂಡು ಬಿಟ್ರೆ, ಇವ್ರದ್ದು ಅಬ್ಬರಾಟಗಳು ಕೇಳಿಸ್ಕೊಂಡು ಬಿಟ್ರೆ ಎಲ್ಲೆಲ್ಲಿಗೆ ಹೋಗಿ ನಿಂತ್ಕೊಳ್ತಾರೆ. ಮುಲ್ಲಾಗೂ ಇದಕ್ಕೂ ಏನ್ ಸಂಬಂಧ? ಅವನು ಅಕ್ಷರ ಕಲ್ತಿರ್ಲಿ ಕಲಿದೇ ಇರಲಿ, ಫಸ್ಟ್ ಆಫ್ ಆಲ್ ಮುಲ್ಲಾ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ ಈ ವ್ಯಕ್ತಿಗೆ. ಇಷ್ಟು ದಿನ ಹೋರಾಟಗಳ ಅಡಿಯಲ್ಲಿ ಬಂದಿದ್ದಾರೆ. ಸೊ ಮೊದಲು ತಿಳ್ಕೋಬೇಕು. ಯಾವುದೇ ವಿಚಾರದ ಬಗ್ಗೆ ಮಾತಾಡಬೇಕು ಅಂತಂದ್ರೂ ವಿಚಾರಗಳನ್ನ ತಿಳ್ಕೊಂಡು ಮಾತಾಡಬೇಕು. ಈ ಹಿಂದೆ ಕೂಡ ಯಾರೋ ಗ್ಯಾರೇಜ್ಗೆಲ್ಲ ಹೋಲ್ಸ್ಕೊಂಡು ಮಾತಾಡಿ, ಹೌದು, ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ಇರೋರು ಅವರು ಏನೋ ಅನಾಗರಿಕರು, ನಾಗರಿಕರು, ವಿದ್ಯಾವಂತರಲ್ವೋ ಅವಿದ್ಯಾವಂತರು, ಅದೆಲ್ಲ ತಗೊಳ್ಳುವಂತ ವಿಚಾರ ಇದಲ್ಲ. ಅನ್ಯಾಯ ಆಗೋದಕ್ಕೆ ಪ್ರತಿಭಟಿಸೋದಕ್ಕೆ ನಿಮ್ಗೆ ಯಾವ ವಿದ್ಯಾವಂತಿಕೆ ಬೇಕು ಸ್ವಾಮಿ? ಒಬ್ಬ ನಾಗರಿಕ ಸಾರ್ವಜನಿಕ ಆಗಿದ್ರೆ ಸಾಕು. ಅನಾಗರಿಕ ಆಗದೆ ಇದ್ರೆ ಬಂದು ಪ್ರತಿಭಟಿಸಬಹುದು. ಅಲ್ಲಿ ದೆಹಲಿಯಲ್ಲಿ ನಮ್ಮ ಬಂಧುಗಳಿಗೇನೋ ತೊಂದರೆ ಆಯ್ತಲ್ಲ ಅಂತ ಕೇಳಿದ್ರೆ ಏನ್ ತಪ್ಪು? ಅದೇ ಅದಕ್ಕೇನು ಮುಲ್ಲಾನೇ ಆಗ್ಬೇಕಾ, ಗ್ಯಾರೇಜ್ ಅವನೇ ಆಗ್ಬೇಕಾ, ಹಿಂದೂನೇ ಆಗ್ಬೇಕು, ಕ್ರೈಸ್ತನೇ ಆಗ್ಬೇಕು ಅನ್ನುವಂಥದ್ದಿಲ್ಲ. ಮೊದಲು ಈ ಕ್ಯಾಟಗರಿನ ಇಲ್ಲಿ ತರೋದಕ್ಕೆ ಬಿಡಬಾರ್ದು.
ಅವಕಾಶಗಳು ಇಲ್ಲಿ ಇರಬಾರ್ದು. CT ರವಿ ಅವರಿಗೆ ಮತ್ತೆ ಹೇಳೋದೇನು ಅಂತಂದ್ರೆ, ಹಿಂದುತ್ವದ ವಿರೋಧಿ ಹೇಳಿಕೆಗಳು ಬಂದಾಗ ಮಾತ್ರ ನಾವು ಖಂಡಿಸಬೇಕೇ ಬಿಟ್ಟರೆ ವಿನಾಕಾರಣ ನಾವು ಇನ್ನೊಂದು ಸಮುದಾಯವನ್ನು ಎತ್ತಿ ಕಟ್ಟುವಂತ ಪ್ರಯತ್ನ ಮಾಡಬಾರ್ದು. ನಿಮ್ಮ ರಾಜಕೀಯಕ್ಕೋಸ್ಕರ, ನಿಮ್ಮ ನಾಲ್ಗೆ ಚಪಲಕ್ಕೋಸ್ಕರ ಇನ್ನೊಂದು ಸಮುದಾಯವನ್ನ ತಗೊಂಡು ಬಂದು ಇಲ್ಲಿ ಇದು ಮಾಡಿದ್ರೆ ನಾಳೆ ಅವನು ರಾಮನಿಗೋ ಇನ್ನೊಬ್ಬರಿಗೋ ಮತ್ತೊಂದು ಏನೋ ಮಾಡಿ ತಗೊಂಡ್ಬರ್ತಾರೆ. ಅಲ್ಲಿಗೆ ಹಿನ್ನಡೆ ಆಗೋದು ಯಾರಿಗೆ? ಅವ್ರ ಮೇಲೆ ಏನು ಕ್ರಮ ತಗೊಳಕ್ಕಾಗತ್ತೆ? ನಾಳೆ ನಿಮ್ಮ ಹಿಂದೂ CT ರವಿ ಅವ್ರು ಹೇಳಿಲ್ವಾ ಅಂತ ಕೇಳ್ತಾರೆ. ಏನ್ ಹೇಳ್ತೀರಿ? ಹಾಗಾದ್ರೆ CT ರವಿಯನ್ನು ಜೈಲಿಗೆ ಹಾಕಿ ಅಂತ ಹೇಳ್ತಾರೆ. ನಿಮ್ಮನ್ನ ಎಲ್ಲಿ ಸಮಯ ತಗೊಂಡು ಹೋಗಕ್ಕಾಗತ್ತೆ? ಹಾಗಾಗಿ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ನೀವೇ ತಂದೊಡ್ಡುವುದು. ನಮ್ಮ ಸಂಸ್ಕೃತಿಯನ್ನ ಹೇಳಿದ್ರೆ ಸಾಕು, ಇನ್ನೊಬ್ಬನ ಹೊಡೆಯೋದೇ ಬೇಕಾಗಿಲ್ಲ. ಹಿಂದೂ ಸಂಸ್ಕೃತಿಯ ಪರಂಪರೆಯ ವಿಶೇಷತೆ, ಶ್ರೇಷ್ಠತೆನೇ ಅದು. ನೀವು ಯಾರಿಗೂ ಹೊಡೆಯೋ ಅವಶ್ಯಕತೆ ಇಲ್ಲ. ನಮ್ಮ ಶ್ರೇಷ್ಠತೆಯಲ್ಲಿ ನಾವು ಬದುಕಿದ್ರೆ ಸಾಕು, ಅಕ್ಕಪಕ್ಕದವರು ಈ ಆಟೋಮೆಟಿಕ್ಲಿ ನಮ್ಗೆ ಗೌರವ ಕೊಡ್ತಾರೆ. ನಿಮ್ಮ ಬಾಯಿನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಮ್ಮ ದಾರಿಯಲ್ಲಿ ನಾವು ನಮ್ಮ ಶ್ರೇಷ್ಠತೆಯನ್ನ ನಾವೇನು ಬಂದಿದ್ದೀವಿ, ಹಿಂದಿನ ಪರಂಪರೆ ಏನಿದೆ, ಸಂಸ್ಕೃತಿ ಏನಿದೆ, ಆ ನಿಟ್ಟಲ್ಲಿ ನಾವು ಬಂದ್ರೆ ನಾವೇ ಶ್ರೇಷ್ಠರು ಅಂತ ಅನ್ಸುತ್ತೆ. ಅಕ್ಕಪಕ್ಕದವರು ನಮಗೆ ಸಹಜವಾಗಿ ಗೌರವ ಕೊಡ್ತಾರೆ. ಎಲ್ಲರೂ ಹೇಳಿರೋದು ಎಷ್ಟಿದೆ, ಸ್ವಧರ್ಮ ಪ್ರೇಮ, ಪರಧರ್ಮ ಗೌರವ. ನೀವು ಇಲ್ಲಿ ನೀಟಿಗೆ ಮುಲ್ಲಾನ್ ತಗೊಂಬಂದ್ರು ಬರುವ ಅವಶ್ಯಕತೆ ಇರಲಿಲ್ಲ. CT ರವಿಯವರು ಆ ಅಕ್ಕಪಕ್ಕದ ಜನರನ್ನ ಸಂತೋಷ ಪಡಿಸೋದಕ್ಕೋಸ್ಕರ ನಮ್ಮ ಧರ್ಮಕ್ಕೆ ಅಗೌರವ ತರುವಂತೆ ನಡ್ಕೊಂಡ್ರು. ಇಷ್ಟು ಮಾತ್ರ ಸ್ಪಷ್ಟವಾಗಿ ಹೇಳ್ಬೋದು. ಸ್ವತಃ ಹಿಂದೂ ಧರ್ಮಕ್ಕೆ ಅವಮಾನಕರ ಆಗುವಂತ ರೀತಿಯಲ್ಲಿ, ಯಾಕಂದ್ರೆ ನಾವು ಇನ್ನೊಂದು ಧರ್ಮಕ್ಕೆ ಗೌರವ ಕೊಡೋದಿಲ್ಲ ಅಂತ ಆಗುತ್ತೆ. ಅದನ್ನ ಯಾವತ್ತೂ ಹಿಂದೂ ಧರ್ಮ ಹೇಳ್ಕೊಳ್ಳೋದೇ ಇಲ್ಲ. ನಾವು ಯಾವತ್ತೂ ಪರಧರ್ಮ ಗೌರವ ಅಂತಾನೆ ಹೇಳ್ತೀವಿ. ಸಹಿಷ್ಣುಗಳಂತ ಹೇಳ್ಕೊಳ್ಳೋದೇ ನಾವು. ಸಹಿಷ್ಣುಗಳಂತ ಹೇಳ್ಕೊಳ್ಳೋದು ನಾವು. ಸಹಿಷ್ಣುಗಳನ್ನು ಅಂತ ಲೆಕ್ಕಾಚಾರದ ಅಡಿಯಲ್ಲಿ ಬಂದ್ರೆ ನೀವು ಇನ್ನೊಬ್ರಿಗೆ ಹೇಳೋಂಗೆ ಇಲ್ಲ ಆ ರೀತಿ. ಯಾಕಂದ್ರೆ ಇಲ್ಲಿ ಮೌಲಾ ಬಂದ್ಬಿಟ್ಟು ಇನ್ನೊಂದೇನೋ ಮಾಡ್ಲಿಲ್ಲ. ಮಾಡಿದ್ದಿದ್ರು ಕೂಡ ಯಾರೋ ಖಾದರ್ ಮೌಲಾ, ಇನ್ನೊಂದು ಮೌಲಾ ಅಂತಾನೆ ಹೇಳ್ಬೇಕಿತ್ತೇ ವಿನಃ ಇಡೀ ಮೌಲಾ ಸಮುದಾಯಕ್ಕೆ ಹೇಳೋಕೆ ಹೋಗಿದ್ದೆ ತಪ್ಪು. ನೀವು ಯಾರನ್ನೋ ವ್ಯಕ್ತಿಗೆ ಹೋಗಿ ಚುಚ್ಚಿ ಮಾತಾಡುವಂಥದ್ದು ಏನಾದರೂ ಇದ್ರೆ ಮಾತಾಡ್ಬೋದಾಗಿತ್ತು. ಅಗೌರವ ರೀತಿಯಲ್ಲಿ ಏನಾದ್ರು ಮಾಡ್ಕೊಂಡಿದ್ದಿದ್ರೆ ಮಾಡ್ಕೋಬೋದಾಗಿತ್ತು. ಒಂದು ಸಮುದಾಯವನ್ನ ತಂದು ಏಕಾಏಕಿ ನಡು ರಸ್ತೆಯಲ್ಲಿ ನಿಲ್ಲಿಸ್ಕೊಳ್ಳೋದು ನಿಮ್ಮ ಬಾಯಿ ಚಪಲಕ್ಕೆ ಮೊದಲು ಬಿಡಬೇಕಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.